ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಬನಶಂಕರಿ ದೇವಿಯೈ ನಮಃ. ಶ್ರೀ ಬನಶಂಕರಿ ದೇವಾಲಯವು ಒಂದು ಮುಜರಾಯಿ ಸಂಸ್ಥೆಯ ಹಿರಿಯ ದೇವಾಲಯವಾಗಿರುತ್ತದೆ. ಈ ದೇವಾಲಯದಲ್ಲಿ ಸುಮಾರು 1/5/1914 ಇಸ್ವಿಯಿಂದ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ. ಶಕ್ತಿ ಮಾತೆ ದುರ್ಗೆಯ ಅವತಾರವಾಗಿರುವ ಬನಶಂಕರಿ ದೇವಿಯನ್ನ ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ, ಬಡತನದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ದೇವಿಯು ಬಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿಸುವ ಎಲ್ಲಾ ಭಕ್ತರ ಆಸೆಗಳನ್ನು ಪೂರೈಸುತ್ತಾಳೆ. ನಿಜವಾದ ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸುವುದು ದೇವಿಯ ಹೃದಯವನ್ನ ಕರಗಿಸುತ್ತದೆ. ಈ ದೇವಾಲಯದಲ್ಲಿ ಮುಖ್ಯವಾಗಿ ಶುಕ್ರವಾರ, ಭಾನುವಾರ, ಮಂಗಳವಾರ ಈ 3 ವಾರಗಳಂದು ವಿಶೇಷವಾಗಿ ರಾಹುಕಾಲದಲ್ಲಿ ಪೂಜೆ ನಡೆಯುತ್ತೆ. ರಾಹುಕಾಲದಲ್ಲಿ ಮಹಿಳಾ ಭಕ್ತಾದಿಗಳು ದೇವಿಗೆ ತಮ್ಮ ಕೋರಿಕೆಗಳು ಈಡೇರಲಿ ಅಂತೇಳಿ ನಿಂಬೆಹಣ್ಣಿನ ಆರತಿಗಳನ್ನು ಮಾಡ್ತಾ ಇದ್ದಾರೆ. 16 ವಾರದೊಳಗಾಗಿ ಅವರವರ ಕಾರ್ಯಗಳು ನೆರವೇರ್ತಾ ಇದೆ. ಈ ರೀತಿ ನೆರವೇರ್ತಾ ಇರೋದ್ರಿಂದ ದಿನೇ ಕಿವಿಯಿಂದ ಕಿವಿಗೆ ಭಕ್ತಾದಿಗಳು ಅವರೇ ಹೇಳಿಕೊಂಡು ಭಕ್ತಾದಿಗಳ ಸಂಖ್ಯೆ ತುಂಬಾ ಹೆಚ್ಚಾಗಿ ಬರ್ತಾ ಇದ್ದಾರೆ. ಹಾಗೂ ದೇವಿ ಅವರ ಕಾರ್ಯಗಳನ್ನ ನಡೆಸ್ಕೊಡ್ತಾ ಇದ್ದಾಳೆ. ಭಕ್ತರು ದೇವಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ರೀತಿ ಮಾಡಿ ಮತ್ತೆ ದೇವಾಲಯದಲ್ಲಿ ಪ್ರತಿದಿನವೂ ಪಂಚಾಮೃತ ಅಭಿಷೇಕ ಇರುತ್ತದೆ, ಪ್ರತಿದಿನವೂ ಅರ್ಚನೆ ಇರುತ್ತದೆ. ಹಾಗೂ ವರ್ಷದಲ್ಲಿ ಪುಷ್ಯ ಶುಕ್ಲ ಹುಣ್ಣಿಮೆ ದೇವಿಯ ಜಾತ್ರೋತ್ಸವ ನಡೆಯುತ್ತದೆ. ಹಾಗೂ ನವರಾತ್ರಿಗಳಲ್ಲಿ ವಿಶೇಷ ಹೋಮಾದಿಗಳು ನಡೆಯುತ್ತದೆ. ಹಾಗೂ ದೇವಿಗೆ ಭಾದ್ರಪದ ಶುದ್ಧ ಹುಣ್ಣಿಮೆ ದಿನ ದೇವಿಯ ಜನ್ಮೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೆ ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ನಿಂಬೆಹಣ್ಣಿನಲ್ಲಿ ದೀಪ ಬೆಳಗಿಸಿ ಆರತಿ ಬೆಳಗುವುದು. 1915ರಲ್ಲಿ ಬೆಂಗಳೂರಿನಲ್ಲಿ ವಾಸವಿದ್ದ ಸೋಮಣ್ಣ ಶೆಟ್ಟಿ ಎಂಬ ಬನಶಂಕರಿ ದೇವಿಯ ಪರಮ ಭಕ್ತರೊಬ್ಬರು ಬಾದಾಮಿಯ ಬನಶಂಕರಿ ದೇವಾಲಯದಿಂದ ದೇವಿಯ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದರು. ಅಂದಿನಿಂದ ನಿಧಾನವಾಗಿ ಈ ದೇವಿಯ ದೇವಾಲಯ ಜನಪ್ರಿಯಗೊಂಡಿತು. ಕೊನೆಗೆ ಈ ಸ್ಥಳಕ್ಕೆ ಅಂದರೆ ಬಡಾವಣೆಗೆ ಬನಶಂಕರಿ ಎಂಬ ಹೆಸರು ಬಂತು.